ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರಿಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್ಸ್. ಇವತ್ತು ಈ ಫೋಟೋಸ್ಗಳೆಲ್ಲ ತುಂಬ ಸ್ಪೆಷಲ್ ಆದ ಫೋಟೋಸ್ಗಳು. ಸೊ ಸ್ಪೆಷಲ್ ಡೇಸಲ್ಲಿ ನನ್ನ ಮಗಳ ಫೋಟೋಸ್ಗಳನ್ನ ತೆಗೆದಂತಹ ಫೋಟೋಸ್ಗಳು. ಇದನ್ನು ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕೆಲವು ಟೈಮಲ್ಲಿ ಶಾಸ್ತ್ರಗಳಲ್ಲೆಲ್ಲ ಸ್ಯಾರಿ ಉಡಿಸ್ಬೇಕು ಅಂತ ಅನ್ಕೋತೀವಲ್ವ. ಬಟ್ ಅವಳು ತುಂಬ ಚಿಕ್ಕವಳು ಅನ್ನೋ ಒಂದು ಕಾರಣಕ್ಕೆ, ಅಂದರೆ ಸ್ಯಾರಿ ಎಲ್ಲ ಉಟ್ಕೊಂಡು ಮೇಂಟೈನ್ ಮಾಡೋಕ್ಕೆ ಬರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನಾಗ ಈ ಥರ ಒಂದು ಗಾಗ್ರಾನ ತೆಗೆದೆ. ಸೊ ತುಂಬ ಚೆನ್ನಾಗಿತ್ತು. ಸೊ ಇದು ನಾನು ಮೈಸೂರಲ್ಲಿ ಪರ್ಚೇಸ್ ಮಾಡಿದಂತಹ ಗಾಗ್ರಾ. ಹಾಗೆ ಇದೊಂದು ಲಾಂಗ್ ಫ್ರಾಕು. ಸೊ ಎರಡೂ ತುಂಬ ಅವಳಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಶಾಸ್ತ್ರ ಆಗುವಾಗ, ಅಂದರೆ ನಾವು ಗಣೇಶ ಹೋಮನನ್ನು ಇಟ್ಟಿದ್ವಿ. ಸೊ ಅದೆಲ್ಲ ಮುಗಿಸ್ಕೊಂಡು ಈ ಶಾಸ್ತ್ರ ಆಗುವಾಗ ಈ ಬಟ್ಟೆ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಪಿಂಕ್ ಮತ್ತು ಯೆಲ್ಲೋ ಕಾಂಬಿನೇಷನ್ನಲ್ಲಿರೋಂಥದ್ದು ಗಾಗ್ರಾನ ತೊಗೊಂಡು ಬಂದಿದ್ದೆ. ಹಾಗೆ ಅವತ್ತು ನೈಟೆಲ್ಲ ಸೊ ಅವಳಿಗೆ ಕೈಗೆ ಮೆಹಂದಿ ಆಗಿರ್ಬೋದು, ಅಥವಾ ಬೆಳಗ್ಗೆ ಎದ್ದಾಗ ಅವಳಿಗೆ ಡ್ರೆಸ್ ಆಗಿರ್ಬೋದು, ಮತ್ತು ಶಾಸ್ತ್ರಕ್ಕೆ ಇವಳು ಇದೇ ಥರ ಇರಬೇಕು ಅನ್ನೋ ಒಂದು ತೀರ್ಮಾನ ಆಗಿರ್ಬೋದು ನಾನೇ ಮಾಡಿದ್ದು. ಸೊ ಆ ಮಲ್ಲಿಗೆ ಹೂ ನೋಡಿ, ಸೊ ಮೈ ಸುರಿದೋದೆಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫೋಟೋಗೆ. ಸೊ ತುಂಬಾ ಖುಷಿ ಆಗುತ್ತೆ ಈ ಫೋಟೋಸ್ಗಳೆಲ್ಲ ನನಗೆ ನೋಡುವಾಗ. ಆ್ಯಂಡ್ ಹೆಣ್ಮಕ್ಳಿರೋ ಅಮ್ಮಂದಿರಿಗೆ ಸೊ ಇದು ಸ್ಪೆಷಲಾಗಿ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಅಮ್ಮಂದಿರಿಗೂ, ಎಲ್ಲ ಅವ್ರ ಹೆಣ್ಮಕ್ಳ ಬಗ್ಗೆ ಈ ಥರ ಕನಸುಗಳಿರುತ್ತೆ. ಹಾಗಾಗಿ ನಾನು ಈ ಫೋಟೋಸ್ಗಳನ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾವೆಲ್ಲ ಹಾಗೆ ಕನಸುಗಳನ್ನ ಕಟ್ಟಿರ್ತೀವಲ್ವ, ನಮ್ಮ ಹೆಣ್ಮಕ್ಳ ಬಗ್ಗೆ ಹೀಗೆ ಇರಬೇಕು, ಹಾಗೆ ಇರಬೇಕು, ಹೀಗೆ ಮಾಡಬೇಕು, ಹೀಗೆ ನಡ್ಸ್ಕೊಂಡು ಹೋಗಬೇಕು, ಅವ್ರ ಲೈಫ್ ತುಂಬ ಚೆನ್ನಾಗಿರಬೇಕು ಅಂತ ತುಂಬ ಕನಸುಗಳನ್ನ ಕಾಣ್ತೀವಿ. ಸೊ ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಇರ್ತಕ್ಕಂತಹ ಅಮ್ಮಂದಿರು. ಸೊ ಅವ್ರಿಗೋಸ್ಕರ ನಾನು ಇವತ್ತು ಇದನ್ನು ಶೇರ್ ಮಾಡ್ತಾಯಿದ್ದೀನಿ ವೀಡಿಯೋಸ್ಗಳನ್ನ. ಸೊ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಮುಂದೆ ಇನ್ನೂ ಒಳ್ಳೆ ವೀಡಿಯೋಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಬರ್ತೀನಿ. ಸೊ ಈ ಫೋಟೋಸ್ಗಳಾಗಿರ್ಬೋದು, ಈ ವಿಡಿಯೋ ಎಷ್ಟಿಷ್ಟ ಆಯಿತು ಅಂತ ಹೇಳ್ಬಿಟ್ಟು ಲೈಕ್ ಮಾಡಿ. ಮತ್ತು ಮುಂದಿನ ವ್ಲಾಗೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಎಷ್ಟೋ ಚೈತ್ರಗಳಲ್ಲಿ, ಎಷ್ಟೋ ಚಿಗುರುಗಳಲ್ಲಿ ಕಂಡೆ ನಿನ್ನ ಗುರುತನ್ನು, ಎಷ್ಟೋ ದಿಕ್ಕುಗಳಲ್ಲಿ, ಎಷ್ಟೋ ಬೆಳಕುಗಳಲ್ಲಿ ಕಂಡು ದೇವ ಕೇಳು ನನ್ನ ಮನವಿಯ.